ಸರ್ ಅಡ್ಡ ಇವತ್ತು ನಮ್ಮ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ದೀನ ದಲಿತರ ನಾಯಕರು, ನಮ್ಮ ಪಿಚ್ಗುಂಡಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರರು, ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಸಿ ವಿ ಗೋಪಾಲನ್ ಅವರು ಜಿಲ್ಲಾ ಬೋವಿ ಜನಾಂಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ಶಿಕ್ಷಕರ ಪರವಾಗಿ ಎಲ್ಲ ಬಂದು ಇವತ್ತು ಅವರ ಮನೆಯಲ್ಲಿ ಸನ್ಮಾನವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ತುಂಬ ನಮಗೆ ಸಂತೋಷ ಆಯಿತು. ಯಾಕಪ್ಪ ಅಂದರೆ ಅವರು ಈ ತಾಲೂಕಿನಲ್ಲಿ ನಮ್ಮ MLA ಆಗಬೇಕಾಗಿತ್ತು. ಯಾಕಂದರೆ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಗಲಾಟೆಗಳಿರಲಿ, ಯಾವುದೇ ಒಂದು ಜನಾಂಗದ ಕೇಸುಗಳಿರಲಿ, ಸ್ಟೇಷನ್ಗೆ ಹೋಗ್ದಿರಾ ಇಲ್ಲೇ ಶಿವಕೇಶನಗರ ದೇವಸ್ಥಾನದಲ್ಲಿ ಅದನ್ನು ಪರಿಹಾರ ಮಾಡುವ ಶಕ್ತಿ ಭಗವಂತ ಅವರು ಕೊಟ್ಟಿದ್ದಾರೆ. ಅಂಥವರು MLA ಆಗಬೇಕಾಗಿತ್ತು. ನಮ್ಮ ಲೋಕಲ್ ಅವರು, ನಮ್ಮ ಇದೇ ತಾಲೂಕಿನ ಮುಲ್ಬಾಲ್ನ ಅವರು, ಅದರಿಂದ ಅವರು ಕೂಡ ನಮಗೆ MLA ಆಗಿದ್ದಿದ್ರೆ ತುಂಬ ಉತ್ತಮವಾದಂತಹ ಕೆಲಸಗಳಾಗ್ತಾ ಇತ್ತು. ಅದು ದುರದೃಷ್ಟವಶತ್ತು ತಪ್ಪಿದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ರಾಜಕೀಯವಾಗಿ ಶಕ್ತಿಯನ್ನು ಕೊಡಲಿ. ಮತ್ತು ನಮ್ಮ ತಾಲೂಕಿಗೆ ಅವರ ಸೇವೆ ತುಂಬ ಅಗತ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ಅವರ ಸೇವೆಯನ್ನು ಗುರುತಿಸಿ ನಮ್ಮ ಓಬಲ್ ರೆಡ್ಡಿ ಸಾರು, ರಾಧಾಕೃಷ್ಣ ಸಾರು, ಮತ್ತು ನಮ್ಮ SDMC ಅಧ್ಯಕ್ಷರು ಮಂಜುನಾಥ್, ನಮ್ಮ ವಿಜಯ್ ಕುಮಾರ್ ಸಾರು, ಮಧುಗಿರಿ ಕೃಷ್ಣಪ್ಪ ಸಾರು, ಭಾಸ್ಕರ್ ಸಾರು, ಮತ್ತು ನಾಗಭೂಷಣ, ವಿಜಯ್ ಕುಮಾರ್ ಸಾರು, ಸಂತೋಷ್, ನಮ್ಮ ನಾಗಮಂಗಲವರು ಎಲ್ಲರೂ ಕೂಡ ಬಂದು ಇವತ್ತು ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ. ಅವರು ನಮ್ಮ ಜೊತೆಗೆ ನೆಕ್ಸ್ಟ್ ಏನೇ ಒಂದು ನಮಗೆ ಸಮಸ್ಯೆಗಳಿದ್ದಾಗ ಅವ್ರು ಸ್ಪಂದಿಸಬೇಕು ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಅಭಿನಂದನಾ ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ ಅವ್ರಿಗೆ ಶುಭ ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಆತ್ಮೀಯ ಎಲ್ಲ ನನ್ನ ವೃತ್ತಿ ಬಾಂಧವರೇ, ಏನು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ವತಿಯಿಂದ ಏನು ಬೋವಿ ಸಂಘದ ಜನಾಂಗದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಸಿ ವಿ ಗೋಪಾಲನ್ ಅವರು ಆಯ್ಕೆಯಾಗಿದ್ದಾರೆ. ಅದರ ಪ್ರಯುಕ್ತ ಅವರಿಗೆ ನಮ್ಮ ಶಿಕ್ಷಕರ ಪರವಾಗಿ ಸನ್ಮಾನ ಮಾಡೋಣ ಅಂತ ಮಧ್ಯಾಹ್ನ ಅಂದ್ಕೊಂಡು ಇವಾಗ ಬಂದಿದ್ದೀವಿ. ತುಂಬ ಸಂತೋಷದ ವಿಷಯ. ಕಾರಣ ಏನು ಅಂದರೆ ಅವರು ತುಂಬ ನಮಗೆ ಒಂದು 20 ವರ್ಷಗಳಿಂದ ಅವರು ನಮಗೆ ಚಿರಪರಿಚಿತರು. ಯಾಕೆ ಅಂದರೆ ಅವರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಾದಾಗ ಎಲ್ಲರೂ ಸಹ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಯಾವ ರೀತಿ ನಮ್ಮ ಆಲಂಗೂರು ಶ್ರೀನಿವಾಸ್ ಸರ್ ಅವರು ಯಾವ ರೀತಿ ಪೌರಾಡಳಿತ ಸಚಿವರಾಗಿದ್ದಾಗ ಮಾಡಿದ್ರು ಅಂತಹ ಕೆಲಸಗಳು ಅವರು ಆ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಗರಡಿಯಲ್ಲಿ ಪಳಗಿ ಮುಂದೆ ಅವರು ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಇದೇ ರೀತಿಯಾಗಿ ಸೇವೆ ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದೇ ರೀತಿಯಾಗಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ರಾಜಕೀಯದಲ್ಲಿ ಭವಿಷ್ಯ ಉತ್ತಮವಾಗಿರಲಿ ಅಂತ ಆಶಿಸುತ್ತಾ, ಇದೇ ರೀತಿಯಾಗಿ ತಾಲೂಕಿನ ಜನತೆಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಅವರಿಗೆ ನಾನು ಮನವಿ ಮಾಡ್ಕೊಂತ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನನಗೆ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಏನು ಇವತ್ತು ನಮ್ಮ ಶಿಕ್ಷಕರಂದ್ರೆ ನಮಗೆಲ್ಲ ಒಂದು ಮನೆಯವರಿದ್ದಂಗೆ. ನಮ್ಮ ಮನೆಯಲ್ಲಿ ಕೂಡ 4 ಜನ ಶಿಕ್ಷಕರಿದ್ದಾರೆ. ನಾನು ಕೂಡ ಒಂದು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥವ್ರು. ಯಾಕಂದರೆ ಆ ಕಷ್ಟ ಸುಖಗಳು ನನಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ನಮ್ಮ ಗೋಪಾಲ್ ರೆಡ್ಡಿ ಇರ್ಬೋದು, ಹರೀಶ್ ಇರ್ಬೋದು, ರಾಧಾಕೃಷ್ಣ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯ ಎಲ್ಲ ಕೂಡ ನನಗೆಲ್ಲ ಚಿರಪರಿಚಿತರು. ನಾವೆಲ್ಲ ಬದಲಿಸಿದ್ದಂಗೆ ಶಿಕ್ಷಕರು ಮೊದಲಿಂದ ಕೂಡ. ಯಾಕಂದರೆ ನಾವು ಓದುವ ಸಂದರ್ಭದಲ್ಲಿ ನಮಗೆಲ್ಲ ಮರಳ ಕಡೆ ಓದ್ತಾ ಇದ್ವಿ ನಾವು ಬಿಲ್ಡಿಂಗ್ಸ್ ಇಲ್ಲ. ಈಗೆಲ್ಲ ಬಿಲ್ಡಿಂಗ್ಸ್ ಇದೆ, ಒಳ್ಳೆ ಸೌಲಭ್ಯ ಇದೆ, ಊಟ ತಿಂಡಿ ಎಲ್ಲ ಇದೆ. ಅದಕ್ಕೆಲ್ಲ ನೀವೆಲ್ಲ ಕೂಡ ಶಿಕ್ಷಕರು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸನ ಕಲಿಸಿ
ಅವರ ಮುಂದಿನ ಪೀಳಿಗೆಗೆ ಸಹಕಾರ ಮಾಡತಕ್ಕಂಥ ತಾವೆಲ್ಲ ಬಂದು ನನ್ನನ್ನು ಅಭಿನಂದಿಸಿದ್ರೆ ನನಗೆ ಒಂದು ಗಣಪತಿ ಸರಸ್ವತಿ ಭುವನೇಶ್ವರ ಮಾತಾ ಬಂದು ನಮಗೆ ಅಭಿನಂದಿಸ್ದಂಗಿರ್ತದೆ. ಯಾಕಂದರೆ ನಾನು ಇವತ್ತು ತಾಲೂಕ್ ಪಂಚಾಯತಿಯಲ್ಲಿ ಪಕ್ಷೇತರ ನಿಂತು ಗೆದ್ದಿರ್ತಕ್ಕಂಥವನು. ನನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದರು ಒಂದು ಛಲ. ಆವಾಗ ಆ ಕಾಲದಲ್ಲಿ ಮದುವೆ ಆಗಕ್ಕೆ ಮೊದಲೇ ನಾನು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಗುರುತಿಸ್ಕೊಂಡು ಯಾವುದೇ ತಟ್ಟೆ ಗಲಾಟೆ ಪೊಲೀಸ್ ಸ್ಟೇಷನ್ ಹೋದ್ರೆ ನಾನು ದೇವಸ್ಥಾನ ರಚ್ಚೆಯಲ್ಲಿ ಕೂತ್ಕೊಂಡು ಮೊದಲು ರಚ್ಚೆ ಮೇಲೆ ನ್ಯಾಯ ಮಾಡ್ತಾರೆ ದೊಡ್ಡವರು. ಆ ರೀತಿ ಕೂತ್ಕೊಂಡು ದಿನಕ್ಕೆ 2 ಪಂಚಾಯತಿ 3 ಪಂಚಾಯತಿ ಸಾವಿರಾರು ಪಂಚಾಯತಿಗಳನ್ನು ನಾನು ರಾಜಿ ಮಾಡತಕ್ಕಂಥ ಎಲ್ಲ ಸಮಾಜದವ್ರನ್ನ, ಒಂದೇ ಸಮಾಜ ಅಲ್ಲ, ಬೋವಿ ಸಮಾಜ ಅಧ್ಯಕ್ಷರಾದ್ರು ಕೂಡ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಮತ್ತು 2 ಸಲ ಆಗಿದ್ದಿದ್ದೆ. ಆಗ ಕೂಡ ನಾನು ಎಲ್ಲ ಸಮಾಜನ ಒಗ್ಗೂಡ್ಕೊಂಡು ಹೋಗಿರ್ತಕ್ಕಂಥವನು. ಯಾವುದೇ ಕಾರಣಕ್ಕೂ ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡು ನಾಯಕತ್ವ ಕೊಟ್ಟರೆ ಅದೊಂದು ಯಾವುದೋ ಒಂದು ಶಕ್ತಿ ಇರ್ತದೆ. ಆ ಶಕ್ತಿಯಲ್ಲಿ ನಾವು ಎಲ್ಲ ಸಮಾಜನ ಒಗ್ಗೂಡ್ಕೊಂಡು ಆ ವಿದ್ಯಾರ್ಥಿ ಮಟ್ಟದಲ್ಲಿರ್ಬೋದು, ರಾಜಕೀಯ ಮಟ್ಟದಲ್ಲಿರ್ಬೋದು, ವ್ಯವಸಾಯ ಮಟ್ಟದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಬೆಳೀಲಿ ಅಂತ ನಾನು ಎಲ್ಲರೂ ಕೂಡ ಬೇಡ್ಕೊಳ್ತೀನಿ. ಜೊತೆಗೆ ಇವತ್ತು ನನಗೆ ಈ ರೀತಿ ಅಧ್ಯಕ್ಷ ಮಾಡಬೇಕಂದ್ರೆ ಮೊದಲು ನಮ್ಮ ಮಂಗಮ್ಮಕ್ಕ ಅವರು ಒಂದು 10 ವರ್ಷ ಇದ್ದರು, ಜಂಪಿ ನಮ್ಮ ಲೋಕಸಭಾ ಸದಸ್ಯರು ಅವ್ರ ತಾಯಿಯವರು. ತದನಂತರ ನಮ್ಮ ಬೇತ್ಮಂಗ ನಾರಾಯಣ ಸ್ವಾಮಿ 4 ಬಾರಿ ಶಾಸಕರಾಗಿದ್ದರು, ಅವರು 6 ವರ್ಷ ಇದ್ದರು. ಶ್ರೀಕೃಷ್ಣಣ್ಣ ಅಂತ ಇದ್ದರು, ಅವರು 10 ವರ್ಷ ಇದ್ದರು. ತದನಂತರ ನಮ್ಮ ಕೋಲಾರ ಜಿಲ್ಲಾ ವಿವೇದಕ್ಕೆ ಅಧ್ಯಕ್ಷರಂತ LG ಮುನ್ರಾಜು, మన ಅಟ್ರಾಸಿಟಿ ಡಿಸ್ಟ್ರಿಕ್ಟ್ ಕಮಿಟಿ ಸದಸ್ಯರಾದಂಥ ವರ್ಧನ್ ವೆಂಕಟೇಶು, ಮತ್ತು ಎಲ್ಲ ನಮ್ಮ ತಾಲೂಕು 6 ತಾಲೂಕು ನಾಯಕರುಗಳು, ಏನು ನಮ್ಮ JCP ನಾರಾಯಣಪ್ಪ ಅಂತ ಅವ್ರು ಮತ್ತು ಒಳ್ಳೆ ಹಿರಿಯರು, ಅವರ ಅಳಿಯ ಅವ್ರ ಮಗ ಎಲ್ಲ ಕೂಡ ನಮ್ಮ ರಾಮಲಿಂಗಾರೆಡ್ಡಿ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರು ಅಂಥವರು ಗೌರವ ಅಧ್ಯಕ್ಷ ಮಾಡಿದ್ದಾರೆ. ಮತ್ತು ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ, ಎಲ್ಲ ಜಿಲ್ಲಾ ಕಮಿಟಿ ಎಲ್ಲ ಕೂಡ ಮಾಡಿದ್ದಾರೆ. ಅದರಲ್ಲಿ ನನ್ನ ಉದ್ದೇಶ ಸಮಾಜದಲ್ಲಿ ನಾವು ಕಷ್ಟ ಬಿದ್ದು ಬೆಳೆದಿರ್ತಕ್ಕಂಥವ್ರು, ಬಂಡೆ ಮತ್ತು ಮಣ್ಣು ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು, ಅದೇ ಕೆಲಸ ದೊಡ್ಡವ್ರು ಮಾಡ್ಕೊಂಡು ಚಿಕ್ಕವ್ರು ಚೆನ್ನಾಗಿ ಓದಿ ಮುಂದುವರಿಸಿ ಒಳ್ಳೆ ಕಾಲೇಜು ಒಳ್ಳೆ ಒಂದು ಅಭಿವೃದ್ಧಿ ಮಟ್ಟದಲ್ಲಿ ಹೋಗಲಿ ಅಂತ ನಾವು ಎಲ್ಲ ತಾಲೂಕುಗಳು ಮೀಟಿಂಗ್ ಮಾಡಿ ಅಲ್ಲಿ ಎಲ್ಲ ಕಮಿಟಿ ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬುದ್ಧಿವಂತರು ಮಾಡಬೇಕು. ನಾವು ಬಿದ್ದಿದ್ದ ಕಷ್ಟ ಮಕ್ಕಳು ಬೀಳಬಾರ್ದು ಅಂತ ಮಟ್ಟದಲ್ಲಿ ಇಟ್ಕೊಟ್ಟಿದ್ದೀವಿ. ಅದರಿಂದ ಏನು ತಾವೆಲ್ಲ ಕೂಡ ಬಂದು ನನ್ನ ಅಭಿನಂದಿಸಿದ್ದಕ್ಕೆ ಭಗವಂತ ನಿಮಗೆ ನಿಮ್ಮ ಮನೆ ದೇವರುಗಳು ಅಷ್ಟೈಸರನ್ನು ಕೊಟ್ಟು ನೀವೇನಾದ್ರು ಅದನ್ನು ಭಗವಂತ ಬಗೆಹರಿಸಲಿ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.